ಈ ಜೀಸಸ್ ಕ್ರೈಸ್ಟ್ ಸ್ಟ್ಯಾಚು ನೋಡ್ತಾ ಇರೋದು ಇದು ಬ್ರೆಜಿಲ್ ಅಲ್ಲ, ದಿಸ್ ಇಸ್ ಇನ್ ವಿಯೆಟ್ನಾಮ್. ಇಲ್ಲಿಗೆ ಹೇಗೆ ಬರೋದು ಎಲ್ಲ ಡೀಟೇಲ್ಸ್ ಐ ವಿಲ್ ಗಿವ್ ಯು ಇನ್ ಆ್ಯಂಡ್ ಔಟ್. ಓಕೆ, ಬೆಳಗ್ಗೆ ತಂಗ ಕಾಣಿಸ್ತಾಯಿತ್ತು, ನೈಟ್ ಲುಕ್ ಎಟ್ ದಿಸ್ ಸಿಟಿ, ಇಟ್ಸ್ ಸೋ ಬ್ಯೂಟಿಫುಲ್, ಇಟ್ಸ್ ರಿಯಲಿ ವರ್ತ್ ಇಟ್ ಟು ಕಮ್. ಸೊ ಶುರುವಿಂದ ಶುರು ಮಾಡೋಣ. ಚಿಮೆನ್ ಸಿಟಿಲಿ 2 ದಿವಸ ಇದ್ದೆ. ಅಲ್ಲಿ ನಾನು ಒಬ್ಬರು ಬೈಕ್ ಅವ್ರನ್ನ ಪರಿಚಯ ಮಾಡಿಕೊಂಡೆ. ಅವ್ರಿಗೆ ಹೇಳಿದೆ ದಟ್ ನನಗೆ ಬೈಕ್ ಬೇಕು, ನಾನು ಇಲ್ಲಿಂದ ನಾನು ಹನೋಯಲ್ಲಿ ಬಿಡ್ತೀನಿ, ಅಂದರೆ ಕ್ಯಾಪಿಟಲ್ ಅಬೌಟ್ 2,500 ಕಿಲೋಮೀಟರ್ ದೂರದಲ್ಲಿ. ಈ ಸೈಡ್ ಓಕೆ, ಅಲ್ಲಿಂದ ಅವ್ನು ಹೆಂಗೆ ತೊಗೊಂಡ್ಬರ್ತಾನೆ, ಐ ಡೋಂಟ್ ನೋ ಅಬೌಟ್ ದಟ್ ಪಾರ್ಟ್ ಆಫ್ ಇಟ್. ಸೊ ನಾನು ಸಿಟಿಯಿಂದ ಫಸ್ಟು ಫೆರಿಗೆ ಬರಬೇಕಂದ್ರೆ 15 ಕಿಲೋಮೀಟರ್ಸ್ ಆಗುತ್ತೆ. ರೈಟ್ ಹ್ಯಾಂಡ್ ಸೈಡ್ ಡ್ರೈವಿಂಗ್ ಇತ್ತು. ಇಟ್ಸ್ ನಾಟ್ ಈಸಿ ಫಾರ್ ಮಿ ಟು ಲರ್ನ್ ಬಿಕಾಸ್ ಲೆಫ್ಟಲ್ಲಿ ಓಡಿಸಿ ಅಭ್ಯಾಸ ಅಲ್ಲ. ಸೊ ಹಾಗಾಗಿ ಫೆರಿಗೆ ಬಂದುಬಿಟ್ಟು ಇಟ್ಸ್ ಓನ್ಲಿ ಅಬೌಟ್ 5,000 20-25 ರುಪೀಸ್ ಆಗುತ್ತೆ ಅಷ್ಟೇ. ಓಕೆ, ಅಲ್ಲಿಂದ ನಾನು ಹೊರಟೆ. ಅಲ್ಲಿಂದ ನನಗೆ ಇರೋದು 40 ಕಿಲೋಮೀಟರ್ಸ್. ನಾನು ಈ ರೂಟ್ ಚೂಸ್ ಮಾಡಿದ ಏನಕ್ಕೆ ಅವ್ನು ಹೇಳ್ದ ರೆಗ್ಯುಲರ್ ರೂಟಲ್ಲಿ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ, ನಿಮ್ಗೆ ಏನೂ ನೋಡೋಕ್ಕೆ ಸಿಗೋದಿಲ್ಲ, ಮ್ಯಾಂಗ್ರೂವ್ಸ್ ಎಲ್ಲ ಸಿಗುತ್ತೆ, ಈ ರೂಟಲ್ಲಿ ಹೋಗು, ಇಟ್ಸ್ ಬ್ಯೂಟಿಫುಲ್ ಅಂತ ಹೇಳ್ದ. ಅವನು ನಂಬಿ ನಾನು ಅಡ್ವೊಕೇಟ್ ನನಗೆ 25 ಡೇಸ್ಗೆ 7,200 ರುಪೀಸ್ ಇಸ್ಕೊಂಡ ಅಷ್ಟೇ. ದಟ್ಸ್ ಅಬೌಟ್, ಇಟ್ಸ್ ವೆರಿ ಚೀಪೆಸ್ಟ್ ಚಾರ್ಜ್. ಅಲ್ಲಿಂದ ಅವನು ಕೊರಿಯರ್ ಮಾಡ್ಕೊತಾನೆ ಬೈಕ್ನ. ದಟ್ಸ್ ಬೆಸ್ಟ್ ಪಾರ್ಟ್. ದಿಸ್ ಇಸ್ ದ ಹೈವೇ ದಟ್ ಯು ಶುಡ್ ಲುಕ್ ಇನ್ ಟು ಇಟ್. ಹೈವೇಲಿ ಟ್ರಾಫಿಕ್ ಇಲ್ಲ, ಟ್ರಾಫಿಕ್ ಇದ್ರೂ ದೇ ಆಲ್ ಫಾಲೋ ಲೇನ್ ಡಿಸಿಪ್ಲಿನ್, ಆಯಿತಾ. ಬೈಕಿಗೆ ಬಂದು ಮ್ಯಾಕ್ಸಿಮಮ್ ಸ್ಪೀಡ್ ಹೈವೇಲಿ 60, ಕಾರ್ಗೆ ಬಂದು 80. ಅದಕ್ಕೆ ಜೊತೆ ಹೋಗ್ಬಿಟ್ಟಿಲ್ಲ. ರೂಟಲ್ಲಿ ನನಗೆ ಏನು ತಿನ್ನೋಕ್ಕೆ ಸಿಕ್ತು, ಚಿಕನ್ ಏನು ಅಂತ ಕೇಳಿದೆ. ಅವ್ರಿಗೆ ಚಿಕನ್ ಅಂತ ಗೊತ್ತಿಲ್ಲ, ಅದಕ್ಕೆ ಪಾಕ್ ಅಂತ ಹೇಳಬೇಕು. ಆವಾಗಲೇ ಅವ್ರಿಗೆ ಗೊತ್ತಾಗಿದ್ದು ರೂಟಲ್ಲಿ ಬರ್ತಾ ಅಂತ ತಿನ್ಬೇಕು ಅನಿಸ್ತು. ನನ್ನ ಸಿಸ್ಟರ್ ಹೇಳ್ತಾಳೆ ಅವಳಿಗೆ ಕೇಸರಿ ಚಿಕನ್ ತುಂಬ ಇಷ್ಟ ಅಂತ. ಇಲ್ಲಿ ನನಗೆ 5 ಪೀಸ್ಗೆ 75 ರೂಪಾಯಿ. ಅದನ್ನ ಕೇಳಿಬಿಟ್ರೆ ಅವಳು ಅಳ್ತ್ಕೊಂಡ್ಬಿಡ್ತಾಳೆ. ಅವಳಿಗೆ 1 ಪೀಸೇ ಅಲ್ಲಿ 75 ರೂಪಾಯಿ. ಕ್ಲಾಸ್ ಆಗಿತ್ತು. ಓಕೆ, ಸೊ ನಾವು ಹೋಗೋ ರೂಟಲ್ಲಿ ಲೆಫ್ಟ್ ರೈಟಲ್ಲಿ ದಿಸ್ ಇಸ್ ದ ಮ್ಯಾಂಗ್ರೂವ್ಸ್. ಮಧ್ಯದಲ್ಲಿ ರೋಡ್ ಹೆಂಗೆ ಮಾಡಿದ್ದಾರೆ ಐ ಡೋಂಟ್ ನೋ ಅಬೌಟ್ ಇಟ್ ಅಂತ. ಮ್ಯಾಂಗ್ರೂವ್ಸ್ ಎಲ್ಲ ನೀವು ಹೋಗಿರ್ಬೋದು, ಬೋಟಿಂಗ್ ಎಲ್ಲ ಹೋಗಿದ್ದಾರೆ, ವಿಯೆಟ್ನಾಮಲ್ಲೂ ಇದೆ. ಬಟ್ ಇಲ್ಲಿ ಅಷ್ಟು ತಿಕ್ ಮ್ಯಾಂಗ್ರೂವ್ಸ್ ಇದೆ. ದಿಸ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಕೆನ್ ಯು ಬೀಟ್ ದಿಸ್? ಅವ್ನು ಹೇಳಿದ್ದು ಇಟ್ ವಾಸ್ ದ ಬೆಸ್ಟ್ ಥಿಂಗ್. ಐಮ್ ಆಸ್ಕಿಂಗ್ ಆಲ್ಸೋ, ನಂಗೆ ಸಜೆಸ್ಟ್ ಮಾಡು ಆ ರೂಟಲ್ಲಿ ಏನಾದರೂ ಹಿಂಗೆ ಈ ಥರ ಏನೋ ಕೊಟ್ಟರೆ ನೀನು ಇಟ್ ಬಿ ಇವನ್ ಬೆಟರ್ ಫಾರ್ ಮೀ ಅಂತ. ಯಾಕಂದರೆ ಗೂಗಲ್ ಹೇಳಿದೆ ಇನ್ನೊಂದು ರೂಟು, ನಾನು ತೊಗೊಂಡಿರೋದು ಇನ್ನೊಂದು ರೂಟು. ಸೊ ಅಲ್ಲಿಂದ ನಾನು 40 ಕಿಲೋಮೀಟರ್ಸ್ ಬಂದಮೇಲೆ ನನಗೆ ಇಲ್ಲಿ ವೂಂಗ್ ಟಾವ್ ಹೋಗೋದಕ್ಕೆ ಇನ್ನೊಂದು ಫೆರಿ ಹಿಡಿಬೇಕು, 45 ಕಿಲೋಮೀಟರ್ಸ್ ಆಯಿತಾ. ಸರಿ, 45 ಮಿನಿಟ್ಸ್ ಆಗುತ್ತೆ ಅಲ್ಲಿಗೆ ಹೋಗೋದಕ್ಕೆ. ಆ್ಯಂಡ್ ಇಟ್ ಕಾಸ್ಟ್ ಮೀ 1,20,000 ಡಾಂಗ್, ಅಂದರೆ ಅಬೌಟ್ 360 ರುಪೀಸ್ ನಂದು ಸೇರಿಸಿ, ನಾನು ನನ್ನ ಗಾಡಿ ಸೇರಿಸಿ ಎರಡು. ವೆರಿ ಚೀಪೆಸ್ಟ್ ಚಾರ್ಜ್. ನಾನು ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ. ನಾನು AC ಚೇರ್ಸಲ್ಲಿ ಕೂತ್ಕೊಂಡ್ಬಿಟ್ಟು ಐ ವಾಸ್ ಡೂಯಿಂಗ್ ದ ಎಡಿಟಿಂಗ್ ಪಾರ್ಟ್. ಅಷ್ಟರಲ್ಲಿ ಗೊತ್ತೇ ಆಗಿಲ್ಲ ಸಮಯ ಎಷ್ಟು ಬೇಗ ಊಂಟಾಗಿ ಬಂದುಬಿಡ್ತೀನಿ ಅಂತ. ನಾನು ಹೇಳೋಕ್ಕೆ ಮುಂಚೆನೇ ಮೋಸ್ಟ್ಲಿ ಬಂದುಬಿಟ್ಟಿರ್ತೀನಿ ನಾನು. ಸೊ ಬೈಕ್ ಹಾಕ್ಬಿಟ್ಟು ಆ್ಯಂಡ್ ಫ್ಯೂ ಥಿಂಗ್ಸ್ ಯು ನೀಡ್ ಟು ನೋ. ಬೈಕೆಲ್ಲ ಕದ್ದು ಬಿಡ್ತಾರೆ ಆಯಿತಾ. ಸೊ ಅದಕ್ಕೆ ನೀವೇನು ಮಾಡಬೇಕು, ಪೇಯ್ಡ್ ಪಾರ್ಕಿಂಗಲ್ಲಿ ಇಟ್ಟರೆ, ಇಲ್ಲ ಹೋಟ್ಲ್ ತೊಗೊಂಡ್ರೆ ಹೋಟ್ಲಲ್ಲಿ ಅವನು ಸೇಫ್ಟಿ ಕೊಡ್ತಾನಂದರೆ ಮಾತ್ರ ಗಾಡಿ ಇಡಿ. ಇಲ್ಲ ಕತ್ಕೊಂಡು ಹೋಗ್ಬಿಟ್ರೆ ನಿಮಗೆ ಡೆಪಾಸಿಟ್ ಇಸ್ಕೊಂಡಿರ್ತಾರೆ, ಅದೆಲ್ಲ ಹೋಗ್ಬಿಡ್ತದೆ ನಿಮಗೆ ಆಯಿತಾ. ಇನ್ಶೂರೆನ್ಸ್ ನಿಮಗೆ ಸಿಗೋದಿಲ್ಲ ಆಯಿತಾ. ದಟ್ ಇಸ್ ದ ವರ್ಸ್ಟ್ ಪಾರ್ಟ್ ಆಫ್ ಇಟ್. ಅದನ್ನು ಮಾತ್ರ ಒಂದು ಖಂಡಿತವಾಗೂ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಕೂತ್ಕೊಂಡು ಆರಾಮಾಗಿ ನಾನು ಯೋಚನೆ ಮಾಡೋದ್ರೊಳಗೆ ಎಡಿಟಿಂಗ್ ಮುಗಿಸೋದ್ರೊಳಗೆ ಎಡಿಟಿಂಗ್ ಅಷ್ಟೊಂದು ಆಗಿಲ್ಲ, ಬಟ್ ಮಾಡೋ ಸುದ್ದಿ ಬಂದುಬಿಟ್ಟಿತ್ತು. ಹೇಳ್ಕೊಂಡು ಹೊರಟೆ. ಅಡ್ವಾಂಟೇಜ್ ಏನಂದರೆ ನಾವು ಹೋ ಚಿ ಮಿನ್ ಸಿಟಿಯಲ್ಲಿ ನನ್ನ ಲಗೇಜ್ ಇಟ್ಕೊಂಡು ರೂಮ್ ಹುಡುಕೋದು ತುಂಬ ಕಷ್ಟ ಆಯಿತು. ಸಿಕ್ಕಿದ್ದು ರೂಮು 15 ಆದರೆ AC ಎಲ್ಲ ಇತ್ತು. ಹಾಟ್ ವಾಟರ್ ಕೊಡ್ತೀನಿ ಅಂದರೆ ಕೊಡಲಿಲ್ಲ ಆಯಿತಾ. ದಟ್ ಇಸ್ ಔಟ್. ಈ ರೋಡ್ಸ್ ನೋಡಿದ್ರೆ ಇಟ್ ಇಸ್ ವೈಟ್ ಬ್ರಾಡ್ ಆಯಿತಾ. ಇವೊಂದು ಕರೆನ್ಸಿ ವೀಕ್ ಇದ್ರೂ ದೇ ಮೇಂಟೈನ್ ಸೋ ವೆಲ್ ಕಂಪೇರ್ಡ್ ಟು ಇಂಡಿಯಾ ಸಚ್. ಅದು ನಮ್ಮ ಕಂಟ್ರಿಲಿ ಯಾವ ಕಲ್ತ್ಕೊಳ್ತಾರೆ ನೋಡಿ. ಲೆಫ್ಟಲ್ಲಿ ಓನ್ಲಿ ಕಾರ್ಸ್, ರೈಟ್ ಸೈಡೆಲ್ಲ ಬೈಕು ಮತ್ತು ಸ್ಲೋ ಮೂವಿಂಗ್ ಟ್ರಾಫಿಕ್ ಸಚ್. ಓಕೆ, ಸೊ that is one thing that I would want to tell you about. So ಬೈಕ್ ನಾನು ಸುತ್ತಿ ಒಂದು 20 ರೂಮ್ ಕೇಳ್ಕೊಂಡ್ಮೇಲೆ ಐ ಫೌಂಡ್ ರೂಮ್. ತೋರಿಸ್ತೀನಿ ನಿಮಗೆ ಆಯಿತಾ. ರೂಮ್ ತೋರಿಸಲ್ಲ ಆಯಿತಾ. ಇಟ್ ಕಾಸ್ಟ್ ಮೀ ಓನ್ಲಿ ಅಬೌಟ್ 750 ರುಪೀಸ್. AC, ಹಾಟ್ ವಾಟರ್ ಆಯಿತಾ. ದೆನ್ ಹಿ ಗೇವ್ ಮೀ ವಾಟರ್, ಫ್ರೀ ವಾಟರ್ ಆ್ಯಂಡ್ ಆಲ್ ದಟ್. ಇಲ್ಲೆಲ್ಲ ವಾಟರ್ ಆಯಿತಾ. ನಿಮಗೆ ಒಂದು 1/4 ಲೀಟ್ರ್ ವಾಟರ್ ತೊಗೊಳ್ಬೇಕಂದ್ರೆ 250 ml ಇಟ್ ವಿಲ್ ಕಾಸ್ಟ್ ಯು 20 ರುಪೀಸ್. ದಟ್ ಈಸ್ ಹೌ ಇಟ್ ಇಸ್ ಹಿಯರ್ ಆಯಿತಾ. ದರ್ ಇಸ್ ವೇ ಆಲ್ಸೋ ಟು ಎಸ್ಕೇಪ್. ಅದನ್ನು ನಾನು ತೋರಿಸ್ಕೊಡ್ತೇನೆ. ಸೊ ಫೈನಲಿ ಬಂದುಬಿಟ್ಟು ನಾನು ಹಿಂದೆ ಇರೋದು ಓಷನ್, ಸಮುದ್ರ ಕಾಣುತ್ತಾ. ನಾವು ಹೋಗ್ತಾ ಇರೋದು ಅದನ್ನು ನೋಡೋಕ್ಕೆ. ರೂಮ್ ಬಂದೆ, ರೂಮ್ ಚೆಕ್ ಇನ್ ಮಾಡಿದೆ, ಇಟ್ಟುಬಿಟ್ಟು ಲಗೇಜ್ನ ಟಕ್ ಅಂತ ಬಂದುಬಿಟ್ಟೆ. ಐ ಡಿಂಟ್ ವಾಂಟ್ ಟು ಗೋ ಹ್ಯಾವ್ ಬಾತ್ ಆ್ಯಂಡ್ ಆಲ್ ಸ್ಟಫ್. ಆಲ್ರೆಡಿ ಮಾಡ್ಕೊಂಡು ಬಂದುಬಿಟ್ಟಿದ್ದೆ ಆಯಿತಾ. ಸುಸ್ತಾಗಿತ್ತು, ಆದರೂ ಮಾಡಿಬಿಡೋಣ ನೋಡಿಬಿಡೋಣ ಅಂತ ಬಂದೇ ಬಿಟ್ಟೆ. ಬಂದರೆ ಇಟ್ ಲುಕ್ಸ್ ಬ್ಯೂಟಿಫುಲ್, ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ಕರೆಕ್ಟ್ ಅಲ್ವಾ? ಓಕೆ, ಅದೆಲ್ಲ ಫೋಟೋ ಗಿಟ್ಟೆಲ್ಲ ಹೊಡ್ಕೊಂಡಿದ್ದೀನಿ. ಅದು ನನ್ನ ಜ್ಞಾಪಕಕ್ಕೋಸ್ಕರ. ಇಲ್ಲಿ ನನಗೆ ಕ್ಯಾನನ್, ಇಷ್ಟು ದೊಡ್ಡ ಕ್ಯಾನನ್ ಏನಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿಂದ ಫೈರ್ ಮಾಡಿದ್ರೆ ಯಾವ ಶಿಪ್ಪು ಏನೂ ಉಳಿಯೋದಿಲ್ಲ. ಇಲ್ಲೊಂದಿದೆ, ಇನ್ನೊಂದು ಆ ಸೈಡ್ ಇದೆ. ಜೀಸಸ್ಗೆ ಪ್ರೊಟೆಕ್ಷನ್ಗೆ ಏನಕ್ಕೆ ಇಟ್ಟಿದ್ರು ನನಗೆ ಗೊತ್ತಿಲ್ಲ ಆಯಿತಾ. ಇಲ್ಲಿ ಸ್ಮಾಲ್ ಸ್ಟೇಸ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಹುಡುಗರಾದರೆ ಪ್ಯಾಂಟು, ಹುಡುಗಿರಾದರೆ ಫುಲ್ ಲೆಂತ್ ಹಾಕೊಂಡು ಬರಬೇಕಿಲ್ಲ, ಒಳಗೆ ಬಿಡೋದಿಲ್ಲ. ಲಗೇಜ್ ತಗೊಂಡು ಬರಬೇಕಿಲ್ಲ
ವೆರಿ ವೆರಿ ಸ್ಟ್ರಿಕ್ಟ್ ಆನ್ ದಿಸ್ ಪಾರ್ಟ್. ಬೇಜಾರು ಮಾಡ್ಕೊಂಬೇಡಿ, ಅದು ಇದು ದುಡ್ಡು ಕೊಡ್ತೀನಿ ಅದೆಲ್ಲ ಮಾಡಬೇಡಿ. ನಾನೆಲ್ಲ ಕೇಳಿದೆ, ಲಗೇಜ್ ಬಿಟ್ಟು ಹೋಗಲ್ಲ ಗುರು, ತೊಗೊಂಡೋಗ್ತೀನಿ ಅಂತ. ಪುಣ್ಯಕ್ಕೆ ತಗೊಂಡೋಗಿಲ್ಲ. ಈ ಸ್ಟೇಜಲ್ಲಿ ಇಟ್ಕೊಂಡು ಹತ್ತಕ್ಕಾಗ್ತಾ ಇರಲಿಲ್ಲ ಬಿಡಿ. ಆಲ್ರೆಡಿ ಬೈಕ್ ಓಡಿಸ್ಕೊಂಬಾರ್ದು, ಹಿಂದ್ಗಡೆ ಎಲ್ಲ ಹೋಗ್ಬಿಟ್ಟಿತ್ತು, ಉಜ್ಜಾಡ್ಬಿಟ್ಟಿತ್ತು. ನಾನು ಬೈಕಲ್ಲಿ ಓಡಿಸಿ ಅಭ್ಯಾಸ ಇಲ್ಲ ಆಯಿತಾ. ಈ ಒಂದು ಐ ರೋಡ್ ಓನ್ಲಿ ಅಬೌಟ್ 60 ಕಿಲೋಮೀಟರ್ಸ್. ಆ್ಯಕ್ಚುಲಿ ನಾನು ಗೂಗಲ್ ಮ್ಯಾಪಲ್ಲಿ ತೊಗೊಂಡ್ಬಂದರೆ 110 ಆಗೋದು. ಅರ್ಧ ರೂಟು ನನಗೆ ಬರೀ ಬೋಟಲ್ಲೇ ಬಂದುಬಿಟ್ಟೆ ಆಯಿತಾ. ದಟ್ ವಾಸ್ ಮಚ್ ಕಂಫರ್ಟಬಲ್ ಫಾರ್ ಮೀ ಆ್ಯಂಡ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಒಂದು ಗಾಡಿ ಇದು ಬಿಟ್ಟರೆ ನೋಡ್ತಾ ನೀನು ಎಷ್ಟು ಮೇಲೆ ಹೋಗ್ಬೇಕು ಸ್ವಾಮಿ. 4 ದಿವಸ ಆಗಿದೆ ಅಷ್ಟೇ ನಾನು ವರ್ಕೌಟ್ ಬಿಟ್ಟು. ನೋಡಿ, ಡ್ರೋನ್ ಇಲ್ದವ್ರಿಗೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಟಾಪಲ್ಲಿ ಬಂದುಬಿಟ್ರೆ ಜೀಸಸ್ ಶೋಲ್ಡ್ರ್ ಮೇಲೆ ನಿಂತ್ಕೊಳ್ಬೋದು. ನಿಮ್ಗೆ ಇಲ್ಲಿ ಪ್ರಪಂಚ 360 ನಿಮಗೆ ಕಾಣುತ್ತೆ, 360 ಡಿಗ್ರೀಸಲ್ಲಿ. ಇಟ್ ಈಸ್ ದ್ಯಾಟ್ ಬ್ಯೂಟಿಫುಲ್. ಬಟ್ ಡ್ರೋನ್ ಇಲ್ಲೊಂದು ಆರಿಸ್ಬಿಟ್ರೆ ಹೆಂಗಿರ್ಬೋದು. ಅಲ್ಲಿ ಲೇಕ್ ಕಾಣುತ್ತಾ, ಆ ಲೇಕ್ ಪಕ್ಕದಲ್ಲೇ ನಾನು ರೂಮ್ ತೊಗೊಂಡಿರೋದು. ತೋರಿಸ್ತೀನಿ, ಅದನ್ನು ತೋರಿಸ್ತೀನಿ. ಲುಕ್ ಅಟ್ ದ ಬೀಚ್. ಸರಿ ಕಾಣಿಸಿಲ್ಲ ನಿಮಗೆ? ಹೋಲ್ಡ್ ಆನ್, ಐ ವಿಲ್ ಶೋ ಯು ವೇಟ್, ಐ ಶೋ ಯು, ಹ್ಯಾವ್ ಪೇಷನ್ಸ್ ಆಯಿತಾ. ಸೊ ಫುಡ್ ಎಲ್ಲ ವೆರಿ ವೆರಿ ಚೀಪ್, ಯು ವಿಲ್ ನಾಟ್ ಬಿಲೀವ್ ಆಯಿತಾ. ಸೊ ಐ ಆಮ್ ಗೋಯಿಂಗ್ ಡೌನ್ ಟು ಫ್ಲೈ ದ ಡ್ರೋನ್. ಎಸ್, ಡ್ರೋನಲ್ಲಿ ನೋಡವ ಹೆಂಗೆ ಕಾಣಿಸುತ್ತೆ ಏನು ಅಂದ್ಬಿಟ್ಟು. ಎಷ್ಟು 4 ತಿಂಗಳಾಗಿತ್ತು ಡ್ರೋನ್ನ ಆರಿಸಿ. ಅದೇನಾದರೂ ತುಕ್ಕಿಡಿದ್ಬಿಟ್ಟಿತ್ತಾ ಅಂತ ಯೋಚನೆ. ನನ್ನ ಕೈಯೆಲ್ಲ ಬೇರೆ ಅಲ್ಲಾಡ್ತಾಯಿತ್ತು. ಏನೋ ಪ್ರಾಕ್ಟೀಸ್ ಇಲ್ಲ, ಹೋಗ್ಬಿಟ್ಟಿದೆ. ಹಿಂಗೆ ಬಂದಾಗ ಇಲ್ಲಿ ತನಕ ಏನೂ ಕಾಣಿಸಿಲ್ಲ. ಇವಾಗ ನೋಡಿ ಸಿಟಿ ಹೆಂಗಿದೆ ಸ್ವಾಮಿ. ಉಂಗ್ ತಾವ್ ಲುಕ್ ಎಟ್ ದಿಸ್, ಇಟ್ಸ್ ಬ್ಯೂಟಿಫುಲ್ ಯಾರ್. ಅದ್ರ ಮೇಲೆ ನಿಂತ್ಕೊಂಡಿದ್ದೆ ನಾನು, ಅದ್ರ ಮೇಲೆ ಶೋಲ್ಡರ್ ಮೇಲೆ ನಿಂತಿದ್ದು. ಲುಕ್ ಎಟ್ ಎಷ್ಟು ಎತ್ತರದಲ್ಲಿ ನಿಂತ್ಕೊಂಡಿದ್ದೀನಿ ನಾನು. ಲಾಸ್ಟ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ನೋಡಿ, 81st ಫ್ಲೋರಲ್ಲಿ ಇದ್ದಿದ್ದವನು ನಾನು. ಎಲ್ಲಿ? ಹೋ ಚಿ ಮಿನ್ ಸಿಟಿಲಿ, ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಸೌತ್ ಈಸ್ಟ್ ಏಷ್ಯಾದಲ್ಲಿ. ಇವತ್ತು ಈ ಶೋಲ್ಡರ್ ಮೇಲೆ ನಿಂತ್ಕೊಂಡಿದ್ದೀನಿ. ಕಾಣುತ್ತಲ್ಲಿ ಜನಗಳು ನಿಂತ್ಕೊಂಡಿರೋದು. ಎಸ್, ಆ ಥರ ನಾನು ಅಲ್ಲಿದ್ದೆ. ನೋಡಲಿಲ್ವಾ? ರಿವೈಂಡ್ ಮಾಡಿ ನೋಡಿ. ಈ ನೀವು 100% ಬರ್ಬೋದು. ಇಟ್ ಇಸ್ ನಮಗೆ ಅಡ್ವಾಂಟೇಜ್ ಏನು ಗೊತ್ತಾ? ಇಂಡಿಯಾದಲ್ಲಿ ಇರೋ ರುಪೀಸು ಇಲ್ಲಿಗೆ ಕರೆನ್ಸಿಗೆ ನಮ್ಮದು ತುಂಬ ದುಡ್ಡು. ಸೊ ಆರಾಮ್ಸೆ ಬಿಂದಾಸಾಗಿ ಯಾರು ಬರೋ. ಅದೇ ಥೈಲ್ಯಾಂಡ್ ಹೋಗ್ತೀನಿ ಅಂದರೆ ಅದು ಸಖತ್ತಾಗಿದೆ. ಬಟ್ ಏನಂದರೆ ನಾವು $2 ಕೊಡಬೇಕು, ಅವ್ರು 1 ಬಾಟ್ ತಗೊಳಕ್ಕೆ ಆಯಿತಾ. ಬಾಟ್ ಅಲ್ಲಿ ರೈಸ್ ಬಾತು, ವಾಂಗಿ ಬಾತೆಲ್ಲ ಸಿಗೋದಿಲ್ಲ, ಮರ್ತೋಗ್ಬಿಡಿ. ಇಲ್ಲಂತೂ ಇಲ್ಲಕ್ಕೆ ಇಲ್ಲ. ಸೀ ಫುಡ್ ಅಂದರೆ ಸೀ ಫುಡ್ ಸ್ಟಿಂಗ್ರೆ, ಹಿಂಗ್ರೆ ಎಲ್ಲ ಗ್ರೇನೂ ಸಿಗ್ತವೆ. ಹೇಳ್ದಲ್ಲ, ಇವಾಗ ನೋಡಿ ಸ್ಲೋಗಿ ನೋಡಿದ್ರೆ ಬೀಚ್ ಪಕ್ಕನೇ ರೋಡ್ ಹೋಗ್ತದೆ. ಕೆನ್ ಯು ಸೀ ಇಟ್? ಅದು ನನಗೆ ನೆಲದಿಂದ ಕಾಣಿಸಿಲ್ಲ, ನನಗೆ ಗೊತ್ತಾಗಿಲ್ಲ ವಿಷಯ. ನೋಡಿದ್ರೆ ಬೀಚ್ ಪಕ್ಕನೇ ರೋಡ್ ಹೋಗ್ತದೆ. ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. ನಾನು ಹನೋಯ್ಗೆ ಹೋಗ್ಬೇಕಂದ್ರೆ ಮೋಸ್ಟ್ಲಿ ಇದೇ ಬೀಚ್ ರೋಡ್ ಇಟ್ಕೊಂಡು ಹೋಗ್ತೀನಿ ಅನಿಸುತ್ತೆ ನಾನು. ಹಂಗಿದ್ರೆ ಎಷ್ಟು ಸುಂದರವಾಗಿರ್ಬೋದಪ್ಪ ಅಂತ ನಾನು ಇಮ್ಯಾಜಿನ್ ಮಾಡ್ತೇನೆ. ನಾನು ಹೋ ಚಿ ಮಿನ್ ಸಿಟಿಯಲ್ಲಿ ಇದ್ದೆಲ್ಲ, ನಾನು ಐ ಡಿಂಟ್ ಗೋ ಟು ಕೂಚಿ ಟನಲ್ಸ್ಗೆ ಹೋಗಲಿಲ್ಲ. ಮತ್ತು ಇನ್ನೊಂದು ಯಾವುದೋ ಜಾಗ ಇತ್ತು, ವಾರ್ ಮ್ಯೂಸಿಯಮ್ಗೆ ಹೋಗಲಿಲ್ಲ. ಐ ಡಿಂಟ್ ಫೀಲ್ ವರ್ತ್ ಇಟ್. ಐ ವಾಂಟ್ ಎಕ್ಸ್ಪ್ಲೋರ್ ಸಮಥಿಂಗ್ ಲೈಕ್ ದಿಸ್. ನೈಟ್ ಟೈಮಲ್ಲಿ ನೋಡಿ ಸ್ವಾಮಿ ಹೆಂಗಿದೆ. ಆ ಕಡೆ ಸಮುದ್ರ, ಈ ಕಡೆ ಸಿಟಿ, ಆ ಲೈಟ್ಗಳು ಹಾಕ್ಕೊಂಡ್ರೆ ಇಟ್ಸ್ ರಿಯಲಿ ಡೆವಲಪ್ಡ್ ಯಾರ್. ಅದು ಹೆಂಗೆ ಈ ಥರ ಪ್ಲಾನ್ ಮಾಡಿ ಡೆವಲಪ್ ಮಾಡಿದ್ರು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್ ಆಯಿತಾ. ಚಿಕ್ಕ ರೋಡ್ಸೇ ಕಾಣಿಸೋದಿಲ್ಲ ನಿಮಗೆ. ನಾನು ನೋಡಿದ್ದೀನಿ. ಇವಾಗ ನಾನು ಇರೋ ಸ್ಟ್ರೀಟಲ್ಲಿ ಹೋಟೆಲ್ಸು ಪಕ್ಕ ಅಂದರೆ 20x30 20x30 ಸೈಟಲ್ಲಿ 20x40 ಸೈಟ್ ಇದಾವಲ್ಲ, ಹಂಗೆ ಕಟ್ಟಿದ್ದಾರೆ ಆಯಿತಾ. ಏನು ಕಚ್ಚಡ ಕಾಣಿಸೋದೇ ಇಲ್ಲ, ಮುಂದೆ ಗಲೀಜಿಲ್ಲ ಆಯಿತಾ. ರೋಡ್ ಆಕ್ಯುಪೈ ಮಾಡ್ಕೊಳ್ಳಲ್ಲ, ರೋಡಲ್ಲೆಲ್ಲ ಬಂದ್ಬಿಟ್ಟು ಮಾರಾಟ ಮಾಡ್ತಾ ಇರ್ತಾರೆ ಆಯಿತಾ. ಬಟ್ ಆದ್ರೂ ಇಟ್ ವಿಲ್ ನಾಟ್ ಬ್ಲಾಕ್ ಎನಿಥಿಂಗ್. 20 ನಿಮಿಷ ನನ್ನ ಡ್ರೋನ್ ಕಳೆದೋಗ್ಬಿಟ್ಟಿತ್ತು ಆಯಿತಾ. ಯಾಕಂದರೆ ನಾವು ಸ್ವಲ್ಪ ಪಾರ್ಟಿ ಮಾಡ್ತಿದ್ವಿ ಆಯಿತಾ. ಇಲ್ಲಿ ಇದ್ರ ಎಕ್ಸಾಕ್ಟ್ ಆಪೋಸಿಟೇ ನಾನು ರೂಮ್ ಇರೋದು. ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಆರಿಸ್ಬಿಡೋಣ ಅಂತ ಆರಿಸ್ಬಿಟ್ಟೆ. ಆಮೇಲೆ ಗೊತ್ತಿಲ್ಲ ನನ್ನ ಡ್ರೋನ್ ಎಲ್ಲಿದೆ ಏನು ಅಂತ ಗೊತ್ತಾಗ್ತಿಲ್ಲ. 20 ನಿಮಿಷ ಎಲ್ಲ ಸುತ್ತಾಡಿಸಿ ಕೊನೆಗೆ ರೂಮ್ ಇಲ್ಲಿಂದ ಗೊತ್ತಾಗೋಯ್ತು ಆಯಿತಾ. ತಗೊಂಡು ಬಂದು ಅಲ್ಲಿ ಪಿಂಕ್ ಕಲರ್ ಕಾಣುತ್ತಾ, ಅಲ್ಲಿ ಅದೇ ಹೋಟೆಲ್ ಇರೋದು. ಅಲ್ಲಿಂದಲೇ ನಾನು ನೋಡ್ತಾ ಇರೋದು. ಯಾವುದನ್ನು ಇಳಿಸು ಮಾರಾಯ ಕ್ಯಾಮ್ರಾನ ಕೆಳಗೆ. ಸೊ ನಿಮಗೆ ನಾನು ಹೊಸ ಜಾಗದಲ್ಲಿ ಸಿಗ್ತೀನಿ ಆಯಿತಾ. ಆ ಜಾಗ ಇನ್ನೂ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು 200 ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕು. ಏನು ಮಾಡ್ತೀನೋ ಗೊತ್ತಿಲ್ಲ. ಸೊ ಸ್ಟೇ ಸೇಫು, ಸ್ಟೇ ಹೆಲ್ದಿ, ಸ್ಟೇ ಲೈವ್. 4 ದಿವಸ ಆಯಿತು ವರ್ಕೌಟ್ ಮಾಡಿ. ಯಾವಾಗ ಶುರು ಮಾಡ್ಕೊಳ್ತೀನೋ ಅದು ಗೊತ್ತಿಲ್ಲ. ಅದು ಬೇರೆ ಯೋಚನೆ. ಅಲ್ಲೇ ಇದ್ದೀನಿ ನೋಡಿ ನಿಂತ್ಕೊಂಡು, ಕಾಣುತ್ತಾ? ಶರ್ಟೇ ಹಾಕೊಂಡಿಲ್ಲ.